ರಾಶಿ ಫಲದಲ್ಲಿ ಮೇಷರಾಶಿಯಿಂದ ಬಹಳ ಉತ್ತಮವಾಗಿರ್ತಕ್ಕಂತಹ ವರ್ಷ ನಿಮ್ಮದಾಗಲಿದೆ. ಮುಂದೆ ಧನಾದಾಯ ಉತ್ತಮವಿದೆ. ವ್ಯಾಪಾರ ವ್ಯವಹಾರಗಳು ಹೊಸ ಚೈತನ್ಯ ಪಡಿತಕ್ಕಂತಹ ತಿಂಗಳು. ಜನ್ಮಶನಿಯ ಪ್ರಭಾವ ಆರಂಭ ಆಗ್ತದೆ. ಏಕಾದಶದ ರಾಹುವಿನ ಪ್ರಭಾವವೂ ಕೂಡ ನೀವು ಕಾಣ್ತೀರಿ ಈ ಮಾರ್ಚ್ ತಿಂಗಳಿಂದ. ಜನ್ಮಶನಿ ಎಲ್ಲರಿಗೂ ತೊಂದರೆಯೇ, ಆದರೆ ಅದು ಹೆಚ್ಚು ತಾಪತ್ರೆಯ ಆಗುವುದು ಮೇಷರಾಶಿಗೆ. ಅವರಿಗೆ ಈ ಜನ್ಮಶನಿಯು ಶುರು ಆದಾಗ ಮಾರ್ಚ್ನಲ್ಲಿ ಜನ್ಮಶನಿ ಶುರು ಆಗ್ತದೆ. ಯಾಕೆ ದೇವರು ದೊಡ್ಡವನು ಅಂದರೆ ನೋಡಿ, ಜನ್ಮಶನಿ ಏಕಾದಶದಿಂದ ವ್ಯಯಕ್ಕೆ 12ನೇ ಮನೆಗೆ ಬರೋದು, ವ್ಯಯದಲ್ಲಿರ್ತಕ್ಕಂಥ ರಾಹು ಏಕಾದಶದ ಸ್ಥಾನಕ್ಕೆ ಬಂದು ಶನಿಯ ಕೇಂದ್ರದ ಫಲವನ್ನು, ನಿಮಗೆ ಏಕಾದಶದ ಫಲವನ್ನು ಕೊಡ್ತಕ್ಕಂಥದ್ದು. ಸಾ ರಕ್ಷತಿ ಕೇಶವಃ, ಭಗವಂತನ ಅನುಗ್ರಹ ಯಾವುದ್ಯಾವುದೋ ರೀತಿಯಲ್ಲಿ ಇರ್ತದೆ ಅಂತಂತ ಈ ರೀತಿ ತಿಳ್ಕೊಳ್ಬೇಕು. ಒಂದು ಕಡೆ ಜನ್ಮಶನಿ ಶುರು ಆದರೆ ಒಂದು ಕಡೆ ಏಕಾದಶದ ಅದೇ ಶನಿಯ ಭಾವದ ಫಲವನ್ನು, ಏಕಾದಶದ ಫಲವನ್ನು ನೀವು ಅನುಭವಿಸ್ತೀರಿ. ರಾಹುವಿನ ಅನುಕೂಲಕರವಾಗಿರ್ತಕ್ಕಂಥ ಸ್ಥಿತಿ. ದೇಶ ವಿದೇಶಗಳ ವ್ಯಾಪಾರ ವ್ಯವಹಾರ, ಪ್ರಯಾಣ, ವಿದೇಶದಲ್ಲಿ ಇರ್ತಕ್ಕಂಥವರು ವಾಪಸ್ ದೇಶಕ್ಕೆ ಬರ್ತಕ್ಕಂಥದ್ದು, ಈ ದೇಶದಿಂದ ಪುನಃ ಬೇರೆ ವ್ಯವಹಾರಕ್ಕೋಸ್ಕರ ಬೇರೆ ದೇಶಕ್ಕೆ ಹೋಗ್ತಕ್ಕಂಥದ್ದು, ಪಶ್ಚಿಮಾದಿ ದೇಶಗಳಿಗೆ ಹೋಗ್ತಕ್ಕಂಥದ್ದು. ಗಲ್ಫ್ ಕಂಟ್ರೀಸ್ನಲ್ಲಿ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗ್ತಕ್ಕಂಥದ್ದು. ಇದೆಲ್ಲ ಮೇಷರಾಶಿಯವರಿಗೆ ಈ ಶನಿ ಮತ್ತು ರಾಹುವಿನ ಪಲ್ಲಟವಾಗ್ತಕ್ಕಂತಹ ತಿಂಗಳಿನ ಒಂದು ಆರಂಭದಲ್ಲಿ ಇದ್ದೀರಿ. ಅದು ಮುಂದೆ ನಿಮ್ಮ ಅನುಭವಕ್ಕೆ ಬಂದಾಗ ನಮ್ಮನ್ನು ಸ್ಮರಣೆ ಮಾಡಿಕೊಳ್ತೀರಿ. ಲಕ್ಷ್ಮೀ ನರಸಿಂಹದೇವರ ಸೇವೆಯನ್ನು ಮಾಡ್ತಾಯಿರಿ. ಅರ್ಚನೆ, ಅಭಿಷೇಕ, ನಾಮಸ್ಮರಣೆ. ವಿಶೇಷವಾಗಿ ನರಸಿಂಹದೇವರನ್ನು ನಾಮಸ್ಮರಣೆ, ರಾಮನಾಮಸ್ಮರಣೆಯಂತೆ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು ಕಲಿಯುಗದಲ್ಲಿ ಅಂತಂತ ಭಾಗವತಕಾರರು ಹೇಳ್ತಾರೆ ನರಸಿಂಹ ಆಖ್ಯಾನದಲ್ಲಿ. ಯಾಕೆ ಅಂದರೆ ಕಲಿಯನ್ನು ವಿಧ್ವಂಸ ಮಾಡ್ತಕ್ಕಂಥದ್ದು, ಕಲಿಯ ಪ್ರಭಾವವನ್ನು ಧ್ವಂಸ ಮಾಡ್ತಕ್ಕಂತಹ ಅಗ್ನಿಸ್ವರೂಪನಾಗಿರ್ತಕ್ಕಂಥ ನರಸಿಂಹನನ್ನು ನಾವು ಸಂಸಾರ ಭಯದ ಪರಿಹಾರಕ್ಕೋಸ್ಕರ ನರಸಿಂಹದೇವರನ್ನು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರಗಳ ವಚನವೇ ಇದೆ. ನರಸಿಂಹದೇವರನ್ನು ವಿಶೇಷವಾಗಿ ನಾಮಸ್ಮರಣೆ ಮಾಡ್ತಕ್ಕಂಥದ್ದು.